ಶಾಸಕರ ನಿರ್ಲಕ್ಷ್ಯದಿಂದ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಕತ್ತಲೆ ಭಾಗ್ಯ ಅನುಭವಿಸುವಂತಾಗಿದೆ. ಪ್ರಕೃತಿ ವಿಕೋಪದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಆಡಳಿತ ವ್ಯವಸ್ಥೆಯು ವೈಫಲ್ಯವಾಗಿದೆ ಎಂದು ಬಿಜೆಪಿಯ ಜಿಲ್ಲಾ ಕೋರ್ ಕಮಿಟಿ ಸದಸ್ಯ ಆರ್ ಡಿ ಹೆಗಡೆ ಜಾನ್ಮನೆ ಟೀಕಿಸಿದ್ದಾರೆ. ಅಲ್ಲಿ ಸೈನ್ಯ ಬಂದು ತನ್ನ ಕಾರ್ಯಾಚರಣೆ ಪ್ರಾರಂಭ ಮಾಡಿದೆ. ಹಾಗಾಗಿ ಎಲ್ಲೂ ತನ್ನ ಕ್ಷೇತ್ರದಲ್ಲಿ ಆಗಿರುವಂಥದ್ದನ್ನು ಅವರು ನಿರ್ಲಕ್ಷ್ಯ ಮಾಡಿಲ್ಲ. ಅದಕ್ಕೆ ಆದ್ಯತೆಯನ್ನು ಕೊಟ್ಟಿರುವುದು RBI ಬಗ್ಗೆ ಮೇಲೆ ಕ್ರಮ ಆಗಬೇಕು ಅಂತದ್ದನ್ನು ಅವರು ಯಾರೇ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಸಚಿವರಿಗೆ ಮಾತಾಡ್ತಾರೆ ಅಂತ ಅದನ್ನು ಖಂಡಿತ ಅವರು ಮಾತನಾಡಿದ್ದಾರೆ. ಆದರೆ ನಮಗೆ ಎದುರಿಗೆ ಕ್ರಮವಾಗಿ ತಕ್ಷಣ ಸೈನ್ಯವನ್ನು ಕಳಿಸಿರುವಂಥದ್ದು ಮತ್ತು ಆ ಘಟನೆ ನಡೆದ ಸಂದರ್ಭದಲ್ಲಿ ಅಲ್ಲೇ ಇದ್ದು ಅದು ಬೇಕಾದಂತ ಜಿಲ್ಲಾಡಳಿತ. ಶಿರಸಿಯ ಬಿಜೆಪಿ ಕಚೇರಿಯಲ್ಲಿ ಮಂಗಳವಾರದಂದು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 3 ತಿಂಗಳಿನಿಂದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ. ಆಶ್ರಯ ಯೋಜನೆಯಲ್ಲಿ ಮನೆ ನಿರ್ಮಿಸಿಕೊಂಡವರಿಗೆ ಇನ್ನೂ ಹಣ ಬಿಡುಗಡೆಯಾಗಿಲ್ಲ. ಅಲ್ಲದೆ ಸರ್ಕಾರವನ್ನು ನಂಬಿ ಹಳೆ ಮನೆ ಕೆಡವಿ ಬಡವರು ಜೋಪಡಿಯಲ್ಲಿ ವಾಸಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಶಾಸಕರು ಬಡವರ ಮನೆಗೆ ಭೇಟಿ ನೀಡಿ ಪರಿಹಾರ ದೊರಕಿಸುವ ಬದಲು ಕೇವಲ ಆದೇಶ ನೀಡುತ್ತಿದ್ದಾರೆ. ಇನ್ನು ಅಧಿವೇಶನದಲ್ಲಿ ವಿರೋಧ ಪಕ್ಷ ಟೀಕೆ ಮಾಡಲು ಉಪಯೋಗಿಸಿಕೊಂಡರೆ ಹೊರತು ಕ್ಷೇತ್ರದ ಅಭಿವೃದ್ಧಿ ಕುರಿತು ಮಾತನಾಡಲು ಭೀಮಣ್ಣ ವಿಫಲವಾಗಿದ್ದಾರೆ ಎಂದು ಇದೇ ವೇಳೆ ಆರೋಪಿಸಿದರು. ಇಲಾಖೆಗಳಿಗೆ ಅನುದಾನ ಇಲ್ಲ, ಜನ ಸಂಕಟದಲ್ಲಿದ್ದಾರೆ. ಹೇಳಬೇಕಿತ್ತು ಗ್ರಾಮ ಪಂಚಾಯತ್ನಲ್ಲಿ ಹೋದ್ರೆ ಬಹಳ ಸಂತೋಷ ಇದೆ, ಉರ್ದು ಶಾಲೆ ತೋರ್ತಾ ಇದೆ, ಹೋಗಿ ಪ್ರಶ್ನೆ ಇಲ್ಲ. ಆದರೆ ನಿರ್ಮೂಲ ಮುಟ್ಕೊಂಡು ಇದ್ದು ಮನೆಯನ್ನು ಕೆಟ್ಕೊಂಡಂತ ಕ್ಷೇತ್ರದಲ್ಲಿರುವಂತಹ ಅನೇಕ ಬಡವರು ಜೋಪಡಿ ಕಟ್ಕೊಂಡು ಅವ್ರ ಮನೆ ಸೋಗ್ತಾ ಇದೆ. ಅವ್ರ ಮನೆ ನೀವೇನಾದ್ರು ಭೇಟಿ ಕೊಟ್ರ? ನಿಮ್ಮದೇ ಕಾರಣಕ್ಕೆ ಒಂದೇ ಒಂದು ಬಿಲ್ ಬಂದಿಲ್ಲ, ಅವ್ರಿಗೆ ಮನೆ ಕಟ್ಟಲಿಕ್ಕೆ ಇನ್ನೂ ಆಗ್ತಾ ಇದೆ. ಆ ಮನೆಗೆ ನೀವೇನಾದ್ರು ಭೇಟಿ ಕೊಟ್ರ? ಇಲ್ಲ. ನೋಡಿದೆ ಹೋಗಿದ್ದಾರೆ, ಅದು ವೀಕ್ಷಣೆ ಮಾಡೋದು, ಆದೇಶವನ್ನು ನೀಡಿ ನಾನು ತಿರುಗಿ ನೋಡಿದೆ ಎಲ್ಲರೂ ಒಂದು ಚೆಕ್ ಕೊಟ್ಟರು ಅಂತ ಪರಿಹಾರ. ಮೃತಪಟ್ಟವರಿಗೆ ಚೆಕ್ ಇಲ್ಲ. ಮನೆ ಮೊದಲು 10,000 ರೂಪಾಯಿ ಕೊಟ್ಟಿದ್ರು, ನೀರು ಇನ್ನು ನಗರ ವ್ಯಾಪ್ತಿಯಲ್ಲಿ ಹೊಂಡ ಮುಕ್ತ ರಸ್ತೆ ಮಾಡಲು ಶಾಸಕರು ಅಧಿಕಾರಿಗಳಿಗೆ ಆದೇಶ ನೀಡಬೇಕು ಎಂದು ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೇರ್ ಆಗ್ರಹಿಸಿದರು. ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿಯ ಪ್ರಮುಖರು ಉಪಸ್ಥಿತರಿದ್ದರು. ಅವರು ಮಾಡ್ತಾ ಇರುವಂತಹ ಏನು ವಿರೋಧ ಪಕ್ಷ ಮಾಡ್ತಾ ಇರುವಂತದ್ದು ನಿಂತ ಸ್ಟ್ರೈಕ್, ನೀವು ನಿಮ್ಮ ಮುಖ್ಯಮಂತ್ರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನೀವು ನಿಮ್ಮ ಕ್ಷೇತ್ರದ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ನಮ್ಮ ಶಾಸಕರ ಗರ್ಜನೆ ಹೇಳಿ ಒಂದು ಕಡೆ ಬಂತು ಅಂತೇಳಿ ನನಗೆ ಯಾರು ಕಳಿಸೋದು ನನಗೂ ಗೊತ್ತಿರಲಿಲ್ಲ. ಏನಪ್ಪ ನಮ್ಮ ಶಾಸಕರು ಗರ್ಜನೆ ಮಾಡಿದರೆ ಸುರುವುದಕ್ಕೆ ಹೇಳಿ ನಾವು ನೋಡಿದ್ರೆ ಇವರು ವಿರೋಧ ಪಕ್ಷವನ್ನು ಬೈತಾ ಇದ್ದಾರೆ. ಇಷ್ಟೆಲ್ಲ ಶಿರಸಿ ತಾಲೂಕಿನ ಚಿಪ್ಪಗಿ ದೊಡ್ಡನಳ್ಳಿ ಸಂಪರ್ಕ ಕಲ್ಪಿಸುವ ಸೇತುವೆಯು ಮಳೆಯಿಂದಾಗಿ ಹೊಳೆಯು ಉಕ್ಕಿ ಹರಿಯುತ್ತಿದ್ದು ಸಂಪರ್ಕಕ್ಕೆ ತೊಂದರೆಯಾಗಿದೆ. ಇನ್ನು ಮಂಗಳವಾರದಂದು ಬೆಳ್ಳಂಬಳಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ಶೆಟ್ಟಿ ಅವರು ಗ್ರಾಮಸ್ಥರೊಂದಿಗೆ ಸೇರಿ ಸೇತುವೆಗೆ ಸಿಕ್ಕ ಕಸವನ್ನು ಖುಲ್ಲಾಪಡಿಸಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಿದ್ದಾರೆ. ಅಲ್ಲದೆ ಸೇತುವೆಯು ಭೂಕೊರೆತದ ಆತಂಕವನ್ನು ಉಂಟು ಮಾಡಿದ್ದು, ಸೇತುವೆಗೆ ಕಳೆದ ವರ್ಷ ಇಸಳೂರು ಗ್ರಾಮ ಪಂಚಾಯತ್ ಅನುದಾನದಲ್ಲಿ ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು. ಇದರಿಂದ ಸೇತುವೆಯ 2 ಬದಿಯಲ್ಲೂ ಭೂಮಿಯ ಮಣ್ಣು ಕೊಚ್ಚಿ ಹೋಗದಂತೆ ತಪ್ಪಿಸಿದಂತಾಗಿದೆ. ಶಿರಸಿಯ ರಾಘವೇಂದ್ರ ಸರ್ಕಲ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇಂಟೆಕ್ ವಿಭಾಗದ ವತಿಯಿಂದ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡಿರುವ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇಂಟೆಕ್ ವಿಭಾಗದ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ NT ನಾಯ್ಕ್ ಅವರು, ಜಿಲ್ಲೆಯಲ್ಲಿ ನೆರೆ ಹಾವಳಿಯಾಗಿ ಸಂಕಷ್ಟದಲ್ಲಿರುವಾಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜಿಲ್ಲೆಗೆ ಆಗಮಿಸಿದಾಗ ಬಿಜೆಪಿಯವರು ಸಂಭ್ರಮ ಆಚರಿಸಿರುವುದು ನೋವಿನ ಸಂಗತಿ ಎಂದರು. ಈ ವೇಳೆ ಜಿಲ್ಲಾ ಇಂಟೆಕ್ ವಿಭಾಗದ ಉಪಾಧ್ಯಕ್ಷ ರಾಮಚಂದ್ರ ರಾಯ್ಕರ್ ಹಿತ್ಲಳ್ಳಿ, ಶಿರಸಿ ಬ್ಲಾಕ್ ಇಂಟೆಕ್ ಸಮಿತಿ ಅಧ್ಯಕ್ಷ ನಾರಾಯಣ್ ನಾಯ್ಕ್, ಸಿದ್ದಾಪುರ ಅಧ್ಯಕ್ಷ ವಿನಾಯಕ್ ನಾಯ್ಕ್, ಸಿದ್ದಾಪುರ ಮಹಿಳಾ ಅಧ್ಯಕ್ಷೆ ಮಾನಿಕಾ ಶೆಟ್ಟಿ, ಪಾಂಡುರಂಗ ಪಾಟೀಲ್ ಹಾಗೂ ಜಿಲ್ಲೆಯ ವಿವಿಧ ತಾಲೂಕಿನ ಕಾಂಗ್ರೆಸ್ ಇಂಟೆಕ್ ಸಮಿತಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.
ಶಿರಸಿ ತಾಲೂಕಿನ ಕಲ್ಲಳ್ಳಿಯ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 21 ವರ್ಷ ಸೇವೆ ಸಲ್ಲಿಸಿ ಬುಧವಾರದಂದು ನಿವೃತ್ತರಾಗಲಿರುವ ಮುಖ್ಯ ಶಿಕ್ಷಕರಾಗಿರುವ ಶಿವರಾಮ್ ಹೆಗಡೆ ಬಪ್ಪನಕೋಡ್ಲು ಇವರನ್ನು ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಇನ್ನು ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಳ್ಳಿಯ ಹಳೆಯ ವಿದ್ಯಾರ್ಥಿ ಬಳಗ ಹಾಗೂ ಊರ ಸಮಸ್ತರು ಸೇರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಇನ್ನು ಸಭಾ ಕಾರ್ಯಕ್ರಮವನ್ನು ಸತ್ಯನಾರಾಯಣ ಹೆಗಡೆ ಕಲ್ಲಳ್ಳಿ ಇವರು ಉದ್ಘಾಟಿಸಿದರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಚಿದಂಬರ ಹೆಗಡೆ ವಹಿಸಿದ್ದರು. ಇನ್ನು ಈ ವೇಳೆ ಊರ ಹಿರಿಯರಾದ ಗೋವಿಂದ್ ಹೆಗಡೆ ಕಟ್ಟಿಮನೆ, ಶಿಕ್ಷಕರಾದ ಎಸ್ವಿ ಭಟ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇನ್ನು ನಿವೃತ್ತರಾಗಲಿರುವ ಶಿಕ್ಷಕ ದಂಪತಿಗಳಿಗೆ ಆರತಿ ಬೆಳಗಿ ಹಳೆ ಹಾಡಿನ ಮೂಲಕ ಸಾಂಪ್ರದಾಯಿಕ ಶೈಲಿಯಲ್ಲಿ ಶುಭ ಹಾರೈಸಿದ್ದು ವಿಶೇಷವಾಗಿತ್ತು. ನಂತರ ಸೇರಿದ ಗ್ರಾಮಸ್ಥರೆಲ್ಲ ಶಿಕ್ಷಕರ ಪ್ರತಿಭೆಯ ಕುರಿತಾಗಿ, ಅವರ ಸನ್ನಡತೆಯ ಕುರಿತಾಗಿ ಅಭಿಮಾನದ ಮಾತುಗಳನ್ನಾಡಿದರು ಹಾಗೂ ಪ್ರೀತಿಯ ಕಾಣಿಕೆಗಳನ್ನು ನೀಡಿದರು. ಶಿರಸಿ ತಾಲೂಕಿನ ಸಂತೊಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಕಂಬ ಬಿದ್ದು ಇಂದಿಗೆ 4 ದಿನಗಳಾದರೂ ಲೈನ್ಮ್ಯಾನ್ಗಳು ಕಂಬ ಹಾಕಿಸಿಲ್ಲ. ಕೊನೆ ಪಕ್ಷ ಪರ್ಯಾಯ ವ್ಯವಸ್ಥೆಯನ್ನು ಸಹ ಮಾಡಿಲ್ಲ. ಇನ್ನು ಈ ಕುರಿತು ಕರೆ ಮಾಡಿ ಕೇಳಿದರೆ ಇಂದು ಬರ್ತೀವಿ, ನಾಳೆ ಬರ್ತೀವಿ ಅನ್ನೋ ಉತ್ತರ ಕೊಟ್ಟು ಇಂದಿಗೆ 4 ದಿನವಾಯಿತು ಎಂದು ಸಂತೊಳ್ಳಿಯ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದೇ ಉತ್ತರ ಕೊಡುತ್ತಿದ್ದಾರೆ. ಮನೆಯಲ್ಲಿ ಎಸ್ಎಸ್ಎಲ್ಸಿ ಓದುವ ಮಕ್ಕಳಿದ್ದು ಸತತ 4 ದಿನಗಳಿಂದ ತುಂಬಾ ತೊಂದರೆಯಾಗುತ್ತಿದೆ. ಯಾರಾದರೂ ಆದಷ್ಟು ಬೇಗ ಪರಿಹಾರ ಹುಡುಕಿ ಕೊಡಿ ಎಂದು ಅವರು ಇದೇ ವೇಳೆ ಆಗ್ರಹಿಸಿದ್ದಾರೆ. ಅಲ್ಲದೆ ಏನೋ ಬಡವರು ಹೊಟ್ಟೆ ತುಂಬಿಸಿಕೊಳ್ಳೋಕೆ ಒಂದು ರೊಟ್ಟಿ ಮಷಿನ್ ಹಾಕಿಕೊಂಡು ಜೀವನ ನಡೆಸುತ್ತಾ ಇದ್ದರೆ ಕರೆಂಟ್ ಇಲ್ಲದ ಕಾರಣ ಅದು ಕೂಡ ನಿಂತಿದೆ ಎಂದು ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ. ತಕ್ಷಣ ಅಧಿಕಾರಿಗಳು ಈ ಕುರಿತು ಕ್ರಮ ಕೈಗೊಂಡು ಸರಿಪಡಿಸಿಕೊಡಬೇಕಾಗಿ ಈ ಮೂಲಕ ವಿನಂತಿಸಿಕೊಂಡಿದ್ದಾರೆ. ಅರಣ್ಯ ಭೂಮಿಯನ್ನು ಪಾರಂಪರಿಕವಾಗಿ ಅತಿಕ್ರಮಿಸಿಕೊಂಡು ಜೀವನ ಸಾಗಿಸುತ್ತಿರುವವರು ಸಲ್ಲಿಸಬೇಕಾದ 75 ವರ್ಷದ ದಾಖಲೆಗಳ ಬದಲಿಗೆ 25 ವರ್ಷ ಎಂದು ಪರಿಗಣಿಸಿ ಭೂಮಿಯನ್ನು ನೀಡಬೇಕು ಎಂದು ರಾಜ್ಯ ಸರ್ಕಾರವು ಶಾಸನ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಜಿಲ್ಲೆಯ ಸಂಸದರಾದಿಯಾಗಿ ರಾಜ್ಯದ ಎಲ್ಲಾ ಪಕ್ಷದ ಸಂಸದರು ಒಗ್ಗಟ್ಟಾಗಿ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದರು. ಅಂತ ದೊಡ್ಡ ನಮ್ದು ಅನುಕೂಲದ ಮಟ್ಟಕ್ಕೂ ತುಂಬಾ ಆಗಿದೆ. ಈಗ ನಮ್ಮ ಅನುಕೂಲ ಅಂತ ಆಗಿರುವಂಥದ್ದು ಘಟನೆ, ದೊಡ್ಡ ಘಟನೆ ಆಗಿರುವಂಥದ್ದು. ಹೀಗೆ ಇವತ್ತು ಆ ರೀತಿ ಘಟನೆ ಆಗಿರ್ತಕ್ಕಂಥದ್ದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಅಲ್ಲಿ ಶಾಸಕರಾಗಿದ್ದ ಸತೀಶ್ ಶೈ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ರೆವಿನ್ಯೂ ಮಂತ್ರಿಗಳು, ಅನೇಕ ರಾಜ್ಯ ಮಟ್ಟದ ಅಧಿಕಾರಿಗಳೆಲ್ಲ ಬಂದು ಅಲ್ಲೂ ಕೂಡ ಸರಿಯಾದ ರೀತಿಯ ಒಂದು ಕಾರ್ಯಾಚರಣೆ ಮಾಡೋದ್ರ ಮುಖಾಂತರ ಇನ್ನೂ ಸ್ವಲ್ಪ ಎರಡು ಬಾಡಿಯನ್ನು ಸಿಕ್ಕಿಲ್ಲ ಅಂತ ಇತ್ತು. ಅದರ ಕಾರ್ಯಾಚರಣೆಯಲ್ಲಿ ಕೂಡ ಇರುವಂತಹದ್ದು ನನ್ನ ಕ್ಷೇತ್ರದಲ್ಲಿ ಅಂತ ದೊಡ್ಡ ಆಗದಿದ್ರು ಕೂಡ ಸಾಕಷ್ಟು ಸಾವಿರಾರು ಮರಗಳು ಬಿದ್ದಿದ್ದಾರೆ. ಅವರು ಸೋಮವಾರ ತಮ್ಮ ಕಾರ್ಯಾಲಯದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಲಕ್ಷಾಂತರ ಕುಟುಂಬಗಳು ಹಲವಾರು ವರ್ಷಗಳಿಂದ ಅರಣ್ಯ ಭೂಮಿಯನ್ನು ಅತಿಕ್ರಮಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಈ ನಡುವೆ ಅವರು ಅನುಭವಿಸುತ್ತಿರುವ ತೊಂದರೆ ನಿವಾರಿಸಲು ಮತ್ತು ಅವರಿಗೆ ಭೂಮಿಯನ್ನು ನೀಡುವಂತೆ ರವೀಂದ್ರ ನಾಯ್ಕ್ ಸೇರಿ ಹಲವರು ಹೋರಾಟ ಮಾಡಿದ್ದಾರೆ. ಅವರಿಗೆ ನ್ಯಾಯ ಒದಗಿಸಿ ಅರಣ್ಯ ಅತಿಕ್ರಮಣದಾರರಿಗೆ ಭೂಮಿ ನೀಡಲು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಕ್ಕೊರಲಿನಿಂದ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಕಳುಹಿಸಿದೆ ಎಂದು ತಿಳಿಸಿದರು. ಸಾಕಷ್ಟು ಮಳೆ ಆಗಿ ಸಿದ್ದಾಪುರ ಭಾಗದಲ್ಲಿ ಕೆಲವೊಂದು ಜಮೀನು ಮುಳುಗಡೆ ಆಗಿರುವಂತಹದ್ದು, ಅನೇಕ ಮನೆಗಳು, ನೂರಾರು ಮನೆ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಮನೆ ಬಿದ್ದಿರುವಂಥದ್ದನ್ನ ಮೊನ್ನೆ ಮತ್ತು ನಿನ್ನೆ. ಇನ್ನು ಯಲ್ಲಾಪುರದ ಎಪಿಎಂಸಿ ವ್ಯಾಪ್ತಿಯಲ್ಲಿ ಅಡಿಕೆ ಬೆಳೆಗಾರರಿಗೆ ಅನ್ಯಾಯವಾಗುತ್ತಿರುವ ಕುರಿತು ಅನೇಕ ಜನರು ನನ್ನ ಗಮನಕ್ಕೆ ತಂದಿದ್ದಾರೆ. ಎಪಿಎಂಸಿ ದಲಾಲಿ ಸಂಸ್ಥೆ ಹಾಗೂ ವ್ಯಾಪಾರಸ್ಥರಿಂದ ರೈತರಿಗೆ ಮೋಸ ಆಗುವುದನ್ನು ನಾನು ಸಹಿಸುವುದಿಲ್ಲ. ರೈತರ ಹಿತದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡುತ್ತೇನೆ. ಸಮಗ್ರ ತನಿಖೆಯಾಗಿ ಯಾರೇ ತಪ್ಪು ಮಾಡಿದರೂ ಅವರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಭೀಮಣ್ಣ ನಾಯ್ಕ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಆಯಾ ಭಾಗದ ತಹಸೀಲ್ದಾರ್ ಮತ್ತು ಸಂಬಂಧಿತ ಅಧಿಕಾರಿಗಳ ಜೊತೆ ಪ್ರವಾಸನ ಮಾಡಿ ಅವರಿಗೆ ತಕ್ಷಣ ಸರ್ಕಾರದಿಂದ 1,20,000 ಮತ್ತು ನಮ್ಮ ಕಡೆಯಿಂದ ಆಗತಕ್ಕಂಥ ಸಹಕಾರವನ್ನು ಕೊಡೋ ಮುಖಾಂತರ ಅವರಿಗೆ ಆತ್ಮಸ್ಥೈರ್ಯವನ್ನು ಹೇಳ್ತಕ್ಕಂಥ ಕೆಲಸ ನಾವು, ನಮ್ಮ ಮುಖಂಡರು ಮತ್ತು ನಮ್ಮ ಎಲ್ಲ ಇಲಾಖೆಯ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಕ್ಕೆ ಬಯಸ್ತೀನಿ. ಆ ನಿಟ್ಟಿನಲ್ಲಿ ಇವತ್ತು
ಇನ್ನು ಅರಣ್ಯ ಇಲಾಖೆ ವಿಳಂಬದಿಂದ ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಅಡಚಣೆ ಉಂಟಾಗುತ್ತಿದೆ ಎಂದು ಗುತ್ತಿಗೆ ಕಂಪನಿ ಹೇಳುತ್ತಿದೆ ಎಂದು ಮಾಧ್ಯಮದವರು ಶಾಸಕರ ಗಮನಕ್ಕೆ ತಂದಾಗ ಈ ಕುರಿತು ಪರಿಶೀಲನೆ ನಡೆಸಿದಾಗ ಶಿರಸಿ ಹಾವೇರಿ ಹೆದ್ದಾರಿಯ ಅರಣ್ಯ ಜಾಗ ಹಸ್ತಾಂತರದ ದಾಖಲೆ ಪತ್ರಗಳು ಅರಣ್ಯ ಭವನದಲ್ಲಿ ಸಲ್ಲಿಕೆಯಾಗಿಲ್ಲ ಎಂದು ತಿಳಿದು ಬಂದಿದೆ. ಈ ಕುರಿತು ಅರಣ್ಯ ಸಚಿವರ ಜೊತೆ ಚರ್ಚಿಸಿ ರಾಜ್ಯ ಸರ್ಕಾರದಿಂದ ಆದಷ್ಟು ಬೇಗ ಸಮಸ್ಯೆ ನಿವಾರಣೆಗೆ ಆದ್ಯತೆ ಮೇರೆಗೆ ಪ್ರಯತ್ನ ನಡೆಸುತ್ತೇನೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಇದೇ ವೇಳೆ ತಿಳಿಸಿದರು. ನಾನು ಇಲ್ಲೇ ಸೆಕ್ರೆಟರಿ ಈ ಟೆಂಡರ್ ಅಂದ್ರೆ ಏನು, ಇಲ್ಲಿ ಎರಡನೇ ಕೊಡೋದು ಅವಕಾಶ ಇದೆಯೋ ಇಲ್ಲ ಅನ್ನೋದನ್ನ ನಾನು ಕೇಳ್ತೀನಿ. ಯಾಕೆ ಎರಡನೇ ಟೆಂಡರ್ ಕೊಡಬೇಕಾದ್ರೆ ಅದು ಒಂಥರ ಚೀಟಿಂಗ್ ಅದೇ ಆಗ್ತದೆ. ರೈತರ ಗಮನಕ್ಕೆ ಬರ್ಬೇಕಲ್ಲ, ಆ ರೇಟ್ ಆಯ್ತು ಅಂದ್ರೆ ಫಸ್ಟ್ ಆಯ್ತು. ಇನ್ನು ಈ ವೇಳೆ ಪ್ರಮುಖರಾದ ಎಸ್.ಕೆ. ಭಾಗವತ್, ಜಗದೀಶ್ ಗೌಡ್ರು, ದೀಪಕ್ ದೊಡ್ಡೂರು, ಪ್ರದೀಪ್ ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಲಾಟಿ ಇಲ್ಲ, ನೀನು ನಾನು ಹೈಸ್ಟ್ ಹಾಕ್ಬಿಡೋದು, ಹೈಸ್ಟ್ ಹಾಕ್ಬಿಡಿ ಇಲ್ಲ ನಾನು ವಾಪಸ್ ತೆಗೆದುಬಿಡ್ತೀನಿ, ನೀನು ಬರ್ಕೊಡು. ಇದು ಚೀಟಿಂಗ್ ಅಲ್ಲ ರೈತನಿಗೆ. ರೈತನ ನೋವನ್ನು ಅರಿಬೇಕಾಗ್ತದೆ. ಕದಂಬರನಾಡು ಐತಿಹಾಸಿಕ ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಳೆಗಾಲದಲ್ಲಿ ಸೋರಲಾರಂಭಿಸಿದ್ದು ವೈದ್ಯರು, ಸಿಬ್ಬಂದಿಗಳು ಹಾಗೂ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ತಿಂಗಳಿನಿಂದ ಜಿಲ್ಲಾದ್ಯಂತ ಭರ್ಜರಿ ಮಳೆಯಾಗುತ್ತಿದೆ. ಭಾರೀ ಮಳೆ ಬಂದಾಗ ಆಸ್ಪತ್ರೆ ಒಳಗೆ ನೀರು ಸೋರಲು ಪ್ರಾರಂಭವಾಗುತ್ತದೆ. ಇದು ನಿನ್ನ ಮೊನ್ನೆಯ ಸಮಸ್ಯೆಯಲ್ಲ, ಹಲವು ವರ್ಷಗಳ ಸಮಸ್ಯೆ. ಆದರೂ ಸಹ ಸರ್ಕಾರ ಗಮನ ಹರಿಸದೇ ಇರುವುದು ಆಶ್ಚರ್ಯ ತರುತ್ತಿದೆ ಎಂದು ಬನವಾಸಿ ಭಾಗದ ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರಿಸುಮಾರು 50 ರಿಂದ 60 ವರ್ಷ ಹಳೆಯದಾದ ಆಸ್ಪತ್ರೆಯ ಕಟ್ಟಡ ಶಿಥಿಲಗೊಂಡಿದ್ದು ಮಳೆಗಾಲದಲ್ಲಿ ಎಲ್ಲಾ ಕಡೆಗಳಲ್ಲಿ ಸೋರುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಹೊರ ರೋಗಿಗಳ ಸಂಖ್ಯೆ ಇರುವ ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಿತಿಯನ್ನು ಕಂಡು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪ್ರತಿ ವರ್ಷ ತಗಡಿನ ಶೀಟನ್ನು ಹಾಕಲಾಗುತ್ತದೆ. ಆದರೆ ಮಂಗಗಳು ತಗಡಿನ ಮೇಲೆ ಜಿಗಿಯುವುದರಿಂದ ತಗಡುಗಳು ಒಡೆದು ಹೋಗುತ್ತಿವೆ. ಇದರಿಂದ ಮತ್ತೆ ಆಸ್ಪತ್ರೆ ಸೋರಲು ಪ್ರಾರಂಭವಾಗುತ್ತದೆ. ಕೇವಲ ಆಸ್ಪತ್ರೆ ಮಾತ್ರವಲ್ಲದೆ ವೈದ್ಯಾಧಿಕಾರಿಗಳ ಕ್ವಾರ್ಟರ್ಸ್ ಸಹ ಅಲ್ಲಲ್ಲಿ ಸೋರಲು ಪ್ರಾರಂಭವಾಗಿದೆ. ಬಾಗಿಲು, ಕಿಟಕಿಗಳು ಸಹ ಗೆದ್ದಲು ಹಿಡಿಯಲು ಪ್ರಾರಂಭಿಸಿದೆ. ಹಾಗಾಗಿ ಬನವಾಸಿಗೆ ಸುಸಜ್ಜಿತವಾದ ನೂತನ ಆಸ್ಪತ್ರೆ ಕಟ್ಟಡದ ಅವಶ್ಯಕತೆ ಇದೆ. ಸರ್ಕಾರ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂಬುದು ಬನವಾಸಿಗರ ಆಗ್ರಹವಾಗಿದೆ. ರಾಜ್ಯ ಸರ್ಕಾರವು ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಂಡಿದ್ದು, ಇದರಿಂದ ಪ್ರತಿ ತಿಂಗಳ ವಿದ್ಯುತ್ ಬಿಲ್ ಪಾವತಿಯ ಹಣವನ್ನು ಶಾಲಾ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಲು ಅನುಕೂಲವಾಗಿದೆ. ರಾಜ್ಯ ಸರ್ಕಾರ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಪೂರೈಕೆ ಮಾಡಿದ ರೀತಿಯಲ್ಲಿಯೇ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜುಗಳಿಗೆ ಉಚಿತ ವಿದ್ಯುತ್ ಪೂರೈಕೆ ಮಾಡುವಂತೆ ಆದೇಶ ಹೊರಡಿಸಿದೆ. ಈ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಆಯಾ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ವ್ಯಾಪ್ತಿಗೆ ಒಳಪಡುವ ವಿದ್ಯುತ್ ಸರಬರಾಜು ಕಂಪನಿಯ ಶಾಖೆಗಳಿಗೆ ಭೇಟಿ ನೀಡಿ ವಿದ್ಯುತ್ ಮೀಟರ್ ನಂಬರ್ ನೋಂದಣಿ ಮಾಡುವಂತೆ ಸೂಚನೆ ನೀಡಲಾಗಿದೆ. ಶಾಸಕ ಭೀಮಣ್ಣ ನಾಯ್ಕ ಅವರು ಬಂಡಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತಿಯಾದ ಮಳೆಯಿಂದ ಹಾನಿಯಾದ ಮನೆಯ ಮಾಲೀಕರಿಗೆ ಪರಿಹಾರದ ಆದೇಶ ಪತ್ರವನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ ಮುಂದಲಮನೆ, ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ್ರು ಹಾಗೂ ಬಂಡಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಪರಮೇಶ್ವರ್ ಶಿವಗೌಡ, ಒಂದು ಲಕ್ಷ ಬತ್ತು ನಿಮ್ಮ ಬ್ಯಾಂಕಿಗೆ ಜಮಾ ಆಗಿರೋದು ಚೆನ್ನಾಗಿ ಮನೆ ಕಟ್ಕೊಂಡು ಎಲ್ಲೂ ದುಡ್ಡು ಆಚೆ ಹೋಗ್ಬಾರ್ದು, ಬೇರೆ ಉಪಯೋಗ ಮಾಡುವ. ನಾವು ನಾರಾಯಣ ಗೌಡ, ಸ್ವಲ್ಪ ಮನೆ ನಿಮಗೆ ಅಷ್ಟೊತ್ತು ಮಾಡ್ಕೊಳ್ಳಿ, ಅದರಲ್ಲಿ ಸ್ವಲ್ಪ ಸೇರಿಸ್ಕೊಳ್ಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್
ಕಿ ಬಾತ್ನಲ್ಲಿ ಪ್ರಶಂಸೆ ವ್ಯಕ್ತವಾದ ಗದಗದ ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿ ನೀಡುವ ಪ್ರತಿಷ್ಠಿತ ಕಲಾಚೇತನ ಪ್ರಶಸ್ತಿಯನ್ನು ಚಿತ್ರನಟ ನೀರ್ನಳ್ಳಿ ರಾಮಕೃಷ್ಣ ಅವರಿಗೆ ಪ್ರದಾನ ಮಾಡಲಾಯಿತು. ಚಲನಚಿತ್ರ ರಂಗಭೂಮಿ ಸಂಸ್ಥೆಗೆ ನೀಡಿದ ಅವರ ಅನುಪಮ ಕೊಡುಗೆ ಪರಿಗಣಿಸಿ ಈ ಪ್ರಶಸ್ತಿ ಪ್ರದಾನವನ್ನು ಗದಗದ ತೋಂಟದ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸೆಲ್ಕೋ ಇಂಡಿಯಾದ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ ಪ್ರದಾನ ಮಾಡಿದರು. ಇನ್ನು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರಾಮಕೃಷ್ಣ ಹೆಗಡೆ ಅವರು, ಗದಗ ಸಾಧಕರ ನೆಲೆಬೀಡು. ಇದೇ ನೆಲದಲ್ಲಿ ನಾಟಕಕ್ಕೆ ಕೊಟ್ಟ ಪ್ರೋತ್ಸಾಹ ಮರೆಯಲು ಸಾಧ್ಯವಿಲ್ಲ. ಗದಗದಲ್ಲಿ ನಾಟಕ ಕಂಪನಿ ಪ್ರದರ್ಶನ ಮಾಡುವಾಗಲೇ ಸ್ಕೂಟರ್ ಕಲಿತಿದ್ದೆ ಎಂದು ನೆನಪಿಸಿಕೊಂಡರು. ಇನ್ನು ಈ ವೇಳೆ ಪ್ರಸಿದ್ಧ ವೈದ್ಯ ಬಿಜಿ ಬಿಡನ್ಹಾಳ್, ಭಾಗವತ ಕುಂದಾಪುರದ ರಾಘವೇಂದ್ರ ಮಯ್ಯ, ಪ್ರಮುಖರಾದ ಡಾಕ್ಟರ್ ಕಾವ್ಯಶ್ರೀ, ಎಸ್ಎಸ್ ಪಟ್ಟಣ ಶೆಟ್ಟಿ, ವಿಶ್ವನಾಥ್ ನಾಲ್ವಾಡ, ಪ್ರಕಾಶ್ ಬೇಲಿ, ಮೃತ್ಯುಂಜಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. Audio